ಈ ಸುದ್ದಿನ ಮಿಸ್ ಮಾಡ್ಕೊಳ್ಳೇಬೇಡಿ. ನಮಸ್ಕಾರ, ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ಬೇಸಿಗೆ ರಜೆಯಲ್ಲಿ ಮಕ್ಕಳ ಮೇಲೆ ನಿಗಾ ಇರಲಿ. ಜೋಕಾಲಿಯಲ್ಲಿ ಆಟ ಆಡ್ತಿದ್ದ ವೇಳೆ ಕುಣಿಕೆ ಬಿಗಿದು ಬಾಲಕಿ ಸಾವು. ಕೋಣೆ ಬಾಗಿಲು ಹಾಕಿಕೊಂಡು ಜೋಕಾಲಿ ಆಡ್ತಿದ್ದ ಬಾಲಕಿ. ಹೌದು, ಶಿವಮೊಗ್ಗದ ಲಕ್ಕಿನಕೊಪ್ಪದಲ್ಲಿ 9 ವರ್ಷದ ಬಾಲಕಿಯೊಬ್ಬಳು ಜೋಕಾಲಿ ಆಡುವಾಗ ಕುತ್ತಿಗೆಗೆ ಕುಣಿಕೆ ಬಿಗಿದು ಸಾವನ್ನಪ್ಪಿರುವಂತಹ ದುರಂತ ಘಟನೆ ಎಂಥವರನ್ನು ಕೂಡ ಒಂದು ಕ್ಷಣ ನಿಶ್ಶಬ್ದ ಮಾಡುತ್ತೆ. ಬೇಸಿಗೆ ರಜೆಗಾಗಿ ಚಿಕ್ಕಮ್ಮನ ಮನೆಗೆ ತೆರಳಿದ್ದ ಬಾಲಕಿ ಪಂಚೆ ಬಳಸಿ ಜೋಕಾಲಿಯನ್ನ ಮಾಡಿಕೊಂಡಿರ್ತಾಳೆ. ಈ ವೇಳೆ ಕೋಣೆಯ ಬಾಗಿಲು ಹಾಕಿಕೊಂಡು ಜೋಕಾಲಿ ಆಡ್ತಿದ್ದಾಗ ಈ ದುರಂತ ಸಂಭವಿಸಿಬಿಟ್ಟಿದೆ. ಈ ದುರ್ಘಟನೆ ಕುಟುಂಬದಲ್ಲಿ ಶೋಕ ಸಾಗರವನ್ನ ಮೂಡಿಸಿದ್ದು ತುಂಗಾನಗರ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಜೋಕಾಲಿಯಲ್ಲಿ ಆಟ ಆಡ್ತಿದ್ದ ವೇಳೆ ಕುಣಿಕೆ ಬಿಗಿದು 9 ವರ್ಷದ ಬಾಲಕಿ ಸಾವನ್ನಪ್ಪಿರುವ ದುರ್ಘಟನೆ ಇಡೀ ಶಿವಮೊಗ್ಗ ತಾಲೂಕಿನ ಲಕ್ಕಿನಕೊಪ್ಪದ ಜನರನ್ನ ನಿದ್ದೆಗೆಡಿಸಿದೆ. 3 ದಿನಗಳ ಹಿಂದೆಯಷ್ಟೇ ಈ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಇನ್ನು ಮೃತ ಬಾಲಕಿಯನ್ನ ಶಿವಮೊಗ್ಗ ನಗರದ ವಿದ್ಯಾನಗರ ನಿವಾಸಿ ಪ್ರಣಮ್ಯ ಅಂತ ಗುರುತಿಸಲಾಗಿದೆ. ಈ ಘಟನೆಯಿಂದ ಕುಟುಂಬದಲ್ಲಿ ಶೋಕ ಮುಡುಗಟ್ಟಿದ್ದು ಪಾಲಕರ ಆಕ್ರಂದನ ಮನಕಲಕುವಂತಿದೆ. ನೋಡಿ, ಈ ಮುಗ್ಧ ಬಾಲಕಿ ಮಾಡಿರುವಂತಹ ತಪ್ಪಿದೆ. ಕೋಣೆ ಬಾಗಿಲು ಹಾಕೊಂಡು, ಅಂದ್ರೆ ಮನೆ ಬಾಗಿಲನ್ನ ಹಾಕೊಂಡು ಜೋಕಾಲಿಯನ್ನ ಆಡ್ತಿರ್ತಾಳೆ. ಅಪ್ಪನ ಪಂಚಿಯನ್ನ ತಕೊಂಡು ಆಕೆನೇ ಒಂದು ಜೋಕಾಲಿಯ ರೀತಿ, ಅಂದ್ರೆ ಹಗ್ಗವನ್ನ ಹಾಕೊಳ್ಳೋ ರೀತಿ ಹಾಕೊಂಡಿದ್ದಾಳೆ. ಅದು ಹೇಗೆ ಅಂತಂದ್ರೆ, ಆ ಪಂಚೆ ಕತ್ತಿಗೆ ಸಿಕ್ಕಾಕೊಂಡು ಆಕೆ ವಿಲವಿಲ ಅಂತ ಒದ್ದಾಡಿದ್ರು ಕೂಡ ಯಾರು ಬಂದು ಬಾಗಿಲನ್ನ ತೆಗೆಯದ ಪರಿಸ್ಥಿತಿಯಲ್ಲಿದ್ದಾರೆ. ಹೀಗೆ ಬೇಸಿಕಲಿ ಪಾಪ ಈಗ ಸ್ಕೂಲ್ ರಜೆ ಇತ್ತು, ಹಾಗಾಗಿ ಬೇಸಿಗೆ ರಜೆ ಮುಗಿಸ್ಕೊಂಡು ಬರೋಣ ಅಂತ 1 ವಾರದ ಹಿಂದೆಯಷ್ಟೇ ಪ್ರಣಮ್ಯ ತನ್ನ ಚಿಕ್ಕಮ್ಮನ ಮನೆ ಲಕ್ಕಿನಕೊಪ್ಪಕ್ಕೆ ತೆರಳಿರ್ತಾಳೆ. ಏಪ್ರಿಲ್ 20ನೇ ತಾರೀಕು ಚಿಕ್ಕಮ್ಮನ ಮಕ್ಕಳು ಕೀಟಲೆ ಕೊಡ್ತಿದ್ದ ಕಾರಣ ಪ್ರಣಮ್ಯ ಒಬ್ಬಳೇ ಕೋಣೆಯಲ್ಲಿ ಬಾಗಿಲನ್ನ ಹಾಕ್ಕೊಂಡು ಪಂಚೆ ಬಳಸಿ ಜೋಕಾಲಿಯನ್ನ ಮಾಡಿಕೊಂಡು ಆಟ ಆಡ್ತಿರ್ತಾಳೆ. ಈ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಅಂತ ತಿಳಿದು ಬಂದಿದೆ. ಆಟ ಆಡುವ ಸಂದರ್ಭದಲ್ಲೇ ಪಂಚೆಯ ಕುಣಿಕೆ ಕುತ್ತಿಗೆಗೆ ಬಿಗಿದುಕೊಂಡಿದ್ದು ಹೇಗೆ ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಏನೋ ಒಂದು ಕಡೆ ಇದು ಆ ಚಿಕ್ಕಮ್ಮನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಆ ಮಕ್ಕಳು, ಅಂದ್ರೆ ಆ ಚಿಕ್ಕಮ್ಮನ ಮಕ್ಕಳು ಕೂಡ ಈಕೆಗೆ ಸಾಕಷ್ಟು ಕಿಚಾಯಿಸ್ತಾ ಇರ್ತಾರೆ. ಅಷ್ಟೇ ಅಲ್ಲದೆ ಆಕೆಗೆ ಒಂದು ರೀತಿಯಾಗಿ ಹಿಂಸೆಯನ್ನು ಕೂಡ ಕೊಡ್ತಿದ್ದಾರೆ ಅನ್ನೋದು ಒಂದು ಮಾಹಿತಿಯ ಪ್ರಕಾರ ಗೊತ್ತಾಗ್ತಾ ಇದೆ. ಹಾಗಾಗಿ ಆಕೆ ಯಾರ ಸಹವಾಸವೂ ಬೇಡ ಅಂತ ಕೋಣೆಯ ಒಳಗಡೆ ಹೋಗಿ ಪಂಚೆಯನ್ನ ತಗೊಂಡು ಜೋಕಾಲಿಯನ್ನ ಆಡೋದಕ್ಕೆ ಹೋದ್ಲು ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬಂದಿದ್ದು ಎಲ್ಲೋ ಒಂದು ಕಡೆ ಅನುಮಾನ ಕೂಡ ಉಂಟು ಮಾಡ್ತಾ ಇದೆ. ಕೋಣೆ ಬಾಗಿಲನ್ನ ಹಾಕೊಂಡು ಪಂಚೆಯನ್ನ ತಗೊಂಡು ಈಕೆ ಆಡುವಷ್ಟು ದೊಡ್ಡವಳಾಗಿದ್ಲ. ಕೇವಲ 9 ವರ್ಷದ ಪುಟ್ಟ ಬಾಲಕಿ. ಆಕೆಗೆ ಇಷ್ಟೊಂದೆಲ್ಲ ಸೆನ್ಸ್ ಆಫ್ ಹ್ಯೂಮರ್ ಇತ್ತಾ ಅನ್ನುವಂಥದ್ದು ಕೂಡ ಮೂಡ್ತಾ ಇದೆ ಪ್ರಶ್ನೆ. ಗೊತ್ತಿಲ್ಲ. ಒಟ್ಟಾರೆಯಾಗಿ ಬಾಗಿಲು ತೆರೆಯೋ ಅಷ್ಟರಲ್ಲಿ ಬಾಲಕಿ ಪ್ರಾಣವನ್ನ ಕಳ್ಕೊಂಡ್ಬಿಟ್ಟಿದ್ದಾಳೆ. ಈ ಕುರಿತು ತುಂಗಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಘಟನೆಯ ಸುತ್ತಮುತ್ತಲಿನ ಪರಿಸ್ಥಿತಿಗಳನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಮಕ್ಕಳ ಸುರಕ್ಷತೆ ಕುರಿತು ಹೆಚ್ಚಿನ ಜಾಗೃತಿ ಅಗತ್ಯ ಇದೆ ಅಂತ ಕೂಡ ಸ್ಥಳೀಯರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಇತ್ತೀಚೆಗಷ್ಟೇ ನಡೆದಂತಹ ಘಟನೆ ನಾವು ನೋಡಿದ್ದೀವಿ. ಬಕೆಟ್ ನೀರಲ್ಲಿ ಮುಳುಗಿ 11 ತಿಂಗಳ ಮಗು ಕೂಡ ಮೃತಪಟ್ಟಿದ್ದ ಘಟನೆ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿ, ಅಂದ್ರೆ ಭೈರವೇಶ್ವರ ನಗರದಲ್ಲಿ ನಡೆದಿತ್ತು. ಈ ವೇಳೆ ಮಗುವಿನ ಸಾವಿಗೆ ನಾನೇ ಕಾರಣ ಅನ್ನುವಂತಹ ಅಪರಾಧ ಪ್ರಜ್ಞೆಯಿಂದ ಮನನೊಂದ ತಾಯಿ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ರು. ಮನೆಯಿಂದಲೇ ಕೆಲಸ ಮಾಡ್ತಿದ್ದ ಪ್ರತಿಭಾ ಸಂಜೆ ಟೆರೇಸ್ ಮೇಲೆ ಒಣಗಲು ಹಾಕಿದ್ದಂತಹ ಬಟ್ಟೆಗಳನ್ನ ತರೋದಕ್ಕೆ ಹೋಗಿದ್ರು. ಈ ವೇಳೆ ಮಗು ಆಟ ಆಡ್ತಾ ಬಚ್ಚಲ್ ಮನೆಗೆ ಹೋಗಿದೆ. ಅಲ್ಲಿ ನೀರಿನಿಂದ ತುಂಬಿದ ಬಕೆಟ್ನಲ್ಲಿ ಮುಳುಗಿ ಉಸಿರುಗಟ್ಟಿ ಸಾಯಿತು. ಇದನ್ನ ನೋಡಿದಂತಹ ತಾಯಿ ಆಘಾತದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಂತಹ ಘಟನೆ ಮಾಸುವ ಮುನ್ನವೇ ಇದೀಗ ಬೇಸಿಗೆ ರಜೆಯಲ್ಲಿ 9 ವರ್ಷದ ಪುಟ್ಟ ಬಾಲಕಿಯ ಸಾವಾಗಿದೆ. ಹಾಗಾಗಿ ವೀಕ್ಷಕರೇ ಮತ್ತು ಪೋಷಕರೇ, ನಿಮ್ಮ ಮಕ್ಕಳ ಮೇಲೆ ನಿಮ್ಮೆಲ್ಲರಿಗೂ ಕೂಡ ಗಮನ ಇರಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ಹೇಗೆ ಅಂತಂದ್ರೆ ಇಬ್ಬರೂ ಕೂಡ ಬಿಸಿ ಸ್ಕೆಡ್ಯೂಲ್, ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರು ಅಂತಂದ್ಮೇಲೆ ತಂದೆ ತಾಯಿ ಇಬ್ರು ದುಡಿದ್ರೇನೆ ಜೀವನ. ಹಾಗಂತ
ಮಕ್ಕಳ ಮೇಲೆ ಗಮನ ಇಲ್ಲದೆ ಮಕ್ಕಳು ಹೆಂಗೋ ಇರ್ತಾರೆ, ಅವ್ರ ಕೈಲಿ ಒಂದು ಫೋನ್ ಕೊಟ್ಟರೆ ಸಾಕಪ್ಪ ಅಂತ ಅಂದ್ಕೊಂಡು ನೀವೇನಾದರೂ ಮೈ ಜಾರಿದ್ರಿ ಅಥವಾ ಕಾನ್ಸಂಟ್ರೇಷನನ್ನು ಬಿಟ್ರಿ ಅಂತಂದರೆ ಮಕ್ಕಳ ಪರಿಸ್ಥಿತಿ ನಿಜಕ್ಕೂ ಕೂಡ ಹದಗೆಡುತ್ತೆ. ಹಾಗಾಗಿ ನಿಮ್ಮ ಫ್ರೀ ಟೈಮನ್ನು ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕೊಟ್ಟರೆ ಉತ್ತಮ ಜ್ಞಾನ ಕೂಡ ಸಿಗುತ್ತೆ, ತಂದೆ ತಾಯಿಯ ಮೇಲೆ ಪ್ರೀತಿ ಕೂಡ ಹೆಚ್ಚಾಗುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವರಿಗಿನ ವಿಶೇಷ ಸಂಚಿಕೆ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.